ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಇವತ್ತು ನಾವಿದ್ವಿ ಪ್ರಗತಿ ಸ್ಯಾರೀಸಲ್ಲಿ. ಇವ್ರು ಬಂದು ಕಂಪ್ಲೀಟ್ಲಿ ಹೋಲ್ಸೇಲರ್ಸ್ ಆಗಿರ್ತಾರೆ ಫ್ರೆಂಡ್ಸ್. ಸೊ ಮೇನ್ಲಿ ಸ್ಪೆಷಲಿ ಇನ್ ಯೂನಿಫಾರ್ಮ್ ಸ್ಯಾರೀಸ್ ಅಂತ ಹೇಳ್ಬೋದು. ಯೂನಿಫಾರ್ಮ್ ಸ್ಯಾರೀಸ್, ಡೈಲಿ ವೇರ್ ಸ್ಯಾರೀಸ್, ಬಾರ್ಡರ್ ಸ್ಯಾರೀಸ್ ಮೇನ್ಲಿ ಸ್ಪೆಷಲ್ ಆಗಿ ಇರೋ ಥರ ಸಿಗುತ್ತೆ. ಸೊ ಕೆಲವೊಂದು ವೆರೈಟೀಸ್ ನೀವು ಕಂಪ್ಲೀಟ್ಲಿ ಸೆಟ್ ವೈಸೇ ತೊಗೋಬೇಕಾಗುತ್ತೆ. ಆ್ಯಂಡ್ ಕೆಲವೊಂದು ನೀವು ಅಸಾರ್ಟೆಡ್ ಕಲೆಕ್ಷನ್ಸ್ ಕೂಡ ತೊಗೋಬೋದು. ಸೊ ನೋಡ್ತಾ ಇರ್ಬೋದು, ಯೂನಿಫಾರ್ಮ್ ಪರ್ಪಸ್ಗೆ ಒಂದು ಸ್ಯಾರಿಯಲ್ಲಿ ನಿಮಗೆ 10 ಪೀಸಸ್ಸಿಂದ ಹಿಡಿದು 100 ಪೀಸಸ್ವರೆಗೂ ರೆಡಿ ಸ್ಟಾಕಲ್ಲಿ ಅವೈಲೇಬಲ್ ಇರ್ತಾರೆ. ಸ್ಟಾರ್ಟಿಂಗ್ ಬಜೆಟ್ ಬಂದ್ಬಿಟ್ಟು ಜಸ್ಟ್ 200 rupees ಫ್ರೆಂಡ್ಸ್. 200 rupees ವೆರೈಟಿ ಸ್ಟಾರ್ಟ್ ಆದರೆ 1200 rupeesಗೆ ಲಾಸ್ಟ್. 1200 rupees ಮೇಲೆ ಯಾವುದು ವೆರೈಟಿ ಇರೋದಿಲ್ಲ. ಕಂಪ್ಲೀಟ್ಲಿ ಪ್ಯೂರ್ಲಿ ಹೋಲ್ಸೇಲ್ ಪ್ರೈಸಿಂಗ್ ಆಗಿರುತ್ತೆ. ಸೊ ಸ್ಟೋರ್ಗೆ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಆನ್ಲೈನ್ ಫೆಸಿಲಿಟಿ ಇಲ್ಲ ಫ್ರೆಂಡ್ಸ್. ನೀವು ಸ್ಟೋರ್ಗೆ ವಿಸಿಟ್ ಮಾಡಿ ಮಿನಿಮಮ್ ಬಿಲ್ 5000 rupees, ಮಿನಿಮಮ್ ಬಿಲ್ 5000 rupees. ನೀವು ಯಾವ ಥರ ಬೇಕಾದ್ರೂ ತೊಗೋಬೋದು. ನಾನು ಆಗಲೇ ಮೆನ್ಷನ್ ಮಾಡಿರೋ ಥರ ಯಾವುದು ಸೆಟ್ ವೈಸ್ ಇದೆ ಅದು ನೀವು ಸೆಟ್ ವೈಸೇ ಪರ್ಚೇಸ್ ಮಾಡಬೇಕಾಗುತ್ತೆ. ಯಾವುದು ಅಸಾರ್ಟೆಡ್ ಕೊಡ್ತಾರೆ, ಐ ಮೀನ್ ಲೈಕ್ ಈಗ ಯೂನಿಫಾರ್ಮ್ ಸ್ಯಾರೀಸ್ ಅಂತೆಲ್ಲ ಹೇಳಿದ್ರಲ್ಲ, ಸೊ ಅದ್ರಲ್ಲಿ ಬೇಕಾದ್ರೆ ನೀವು 1 or 2 ಸ್ಯಾರೀಸ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಬಟ್ ಮಿನಿಮಮ್ ಬಿಲ್ 5000 rupees. ಬಟ್ ನಮ್ಮ ವಿಡಿಯೋ ನೋಡಿ ಯಾರಾದರೂ ಹೋಗ್ತೀರಾ ಅಂತಂದರೆ ಫಸ್ಟ್ ಟೈಮ್ ವಿಸಿಟರ್ಸ್ಗೆ 2000 rupees ಬಿಲ್ ಕೂಡ ನೀವು ಮಾಡ್ಬೋದು ಫ್ರೆಂಡ್ಸ್. ಬಟ್ 1 ಸ್ಯಾರಿ 2 ಸ್ಯಾರೀಸ್ ಇಲ್ಲ ಫ್ರೆಂಡ್ಸ್. ಮಿನಿಮಮ್ ಬಿಲ್ 2000 ನೀವು ಪರ್ಚೇಸ್ ಮಾಡ್ಬೋದು. ಈಗ ಕ್ವಿಕ್ಕಾಗಿ ಲೊಕೇಶನ್ ನೋಡೋಣ ಫ್ರೆಂಡ್ಸ್. ಇದು ಬಂದು ಅವೆನ್ಯೂ ರೋಡ್ ಆಗಿರುತ್ತೆ. ಅವೆನ್ಯೂ ರೋಡಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ, ಕೆನರಾ ಬ್ಯಾಂಕ್ ಹಾಗೂ ಕರೂರ್ ವೈಶ್ಯ ಬ್ಯಾಂಕ್ ಎರಡೂ ಕೂಡ ನಿಮಗೆ ಕಾಣಿಸುತ್ತೆ. ಸೊ ಈ ಕೆನರಾ ಬ್ಯಾಂಕ್ ಆಪೋಸಿಟಲ್ಲಿ ನಿಮಗೆ ಒಂದು ಟೆಂಪಲ್ ಇರುತ್ತೆ ಫ್ರೆಂಡ್ಸ್, ಪ್ಯಾರಲಲಿ ಆಪೋಸಿಟಲ್ಲಿ. ಸೊ ಇದು ಬಂದ್ಬಿಟ್ಟು ಸೋಮೇಶ್ವರ ಸ್ವಾಮಿ ಟೆಂಪಲ್ ಅಂತ ಹೇಳ್ತಾರೆ. ಈ ಟೆಂಪಲ್ ಪಕ್ಕದಲ್ಲಿ ಒಂದು ಸ್ಮಾಲ್ ಲೇನ್ ಹೋಗುತ್ತೆ ಫ್ರೆಂಡ್ಸ್ ನಿಮಗೆ. ಸೊ ಈ ಲೇನಲ್ಲಿ ಹಾಗೆ ನೀವು ನೋಡಿದ್ರೆ ಆಪೋಸಿಟಲ್ಲಿ ಕೂಡ ಒಂದು ಸ್ಮಾಲ್ ಟೆಂಪಲ್ ಇರುತ್ತೆ, ನಾಗರಕಟ್ಟೆ ಇರುತ್ತೆ. ಇಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಈ ಕಾರ್ನರ್ ಬಿಲ್ಡಿಂಗ್ ಕಾಣಿಸುತ್ತೆ, ಪ್ರಗತಿ ಸ್ಯಾರೀಸ್ ಅಂತ ಹೇಳಿ ಫ್ರೆಂಡ್ಸ್. ಕಂಪ್ಲೀಟ್ಲಿ 5 ಫ್ಲೋರ್ ಬಿಲ್ಡಿಂಗ್ ಆಗಿರುತ್ತೆ. ಎಲ್ಲ ಫ್ಲೋರಲ್ಲಿ ಕೂಡ ಒಂದೊಂದು ವೆರೈಟಿ ಇರುತ್ತೆ. ನಾನು ಎಲ್ಲ ಫ್ಲೋರಲ್ಲಿ ಕೂಡ ಇವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ಥರ ವೆರೈಟೀಸ್ ಕೂಡ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ಲಿ ಇವ್ರು ಬಂದು ಹೋಲ್ಸೇಲರ್ಸ್ ಆಗಿರ್ತಾರೆ ಫ್ರೆಂಡ್ಸ್. ನಾನು ಆಗಲೇ ಹೇಳಿದ್ದೀನಿ, ಆಲ್ರೆಡಿ ನಾನು ಎಲ್ಲ ಡೀಟೇಲ್ಸು ಮೆನ್ಷನ್ ಮಾಡಿದ್ದೀನಿ. ಸೊ ಮಿನಿಮಮ್ ಬಿಲ್ 2000 rupees ವಿಡಿಯೋ ನೋಡಿ ಹೋಗ್ತಾ ಇದ್ದೀರಾ ಅಂತಂದರೆ. ಸೊ ಸ್ಟೋರ್ ಮಂಡೇ ಟು ಸ್ಯಾಟರ್ಡೇ ಮಾತ್ರ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್. ಸಂಡೇ, ಎವ್ರಿ ಸಂಡೇ ಹಾಲಿಡೇ ಇರುತ್ತೆ. ಸೊ ಸ್ಟೋರ್ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ ನಿಮಗೆ 10:30 ಇಂದ ನೈಟ್ 8 o'clock ಇರುತ್ತೆ ಫ್ರೆಂಡ್ಸ್. ಸೊ ಮರಿಬೇಡಿ, ತುಂಬ ಜನ ಸಂಡೇ ಫ್ರೀ ಇರ್ತೀವಲ್ಲ, ಸಂಡೇ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿರ್ತೀರ. ಸಂಡೇ ಬಂದು ಈ ಪರ್ಟಿಕ್ಯುಲರ್ ಸ್ಟೋರ್ ಬಂದ್ಬಿಟ್ಟು ಕ್ಲೋಸ್ ಆಗಿರುತ್ತೆ. ಸೊ ಮಂಡೇ ಟು ಸ್ಯಾಟರ್ಡೇ ಮಾತ್ರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಂದ್ಬಿಟ್ಟು ಜಸ್ಟ್ ಗ್ರೌಂಡ್ ಫ್ಲೋರ್ ಆಗಿದೆ. ಪ್ರತಿ ಒಂದು ಫ್ಲೋರ್ ಕೂಡ ಏನೆಲ್ಲ ವೆರೈಟೀಸ್ ಸಿಗುತ್ತೆ, ಯಾವ ಥರ ಎಲ್ಲ ವೆರೈಟೀಸ್ ಇದೆ, ಆ್ಯಂಡ್ ಪ್ರೈಸ್ ರೇಂಜಸ್ ನಾನು ಏನು ಮೆನ್ಷನ್ ಮಾಡ್ತಾ ಇಲ್ಲ, ಹೋಲ್ಸೇಲ್ ಪ್ರೈಸಸ್ ಆಗಿರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಸ್ಟೋರ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಫ್ರೆಂಡ್ಸ್. 5th ಫ್ಲೋರ್ ಅಲ್ಲಿ ಇದೀವಿ. ಸೊ ಒಂದೊಂದು ಫ್ಲೋರ್ಗೆ ಒಂದೊಂದು ತರ ವೆರೈಟೀಸ್ ಇದೆ ಫ್ರೆಂಡ್ಸ್. 1 by 1 ನೋಡ್ತಾ ಹೋಗೋಣ. ಇವ್ರು ಬಂದು ಬಿಗ್ಗೆಸ್ಟ್ ಹೋಲ್ಸೇಲರ್ ಇನ್ ಚಿಕ್ಕಪೇಟೆ ಅಂತಾನೆ ಹೇಳ್ಬೋದು. ಸೊ ನಾನು ಕೆಳಗಡೆ ಗ್ರೌಂಡ್ ಫ್ಲೋರ್ ತೋರಿಸಿ ಸ್ಟ್ರೇಟ್ ಅವೇ ನಾನು 5th ಫ್ಲೋರ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಒಂದು ಕ್ಯಾಟಗರಿ ಆಫ್ ಸ್ಯಾರೀಸ್ ಇರುತ್ತೆ. ಒಂದು ಶಾಪಿಂಗ್ ಮಾಲ್ ತರನೇ ಫ್ರೆಂಡ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರೋದು. ಸೊ ಇಲ್ಲೊಂದು ಸ್ಯಾಂಪಲ್ಸ್ ಒಂದು 5-6 ಸ್ಯಾರೀಸ್ ಇದೆ. ಸರ್ ಏನೇನು ವೆರೈಟಿ ಸಿಗುತ್ತೆ ಸರ್ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಫ್ಲೋರಲ್ಲಿ? ಯೂನಿಫಾರ್ಮ್ ಸ್ಯಾರೀಸ್ ಇದೆಲ್ಲ ಕೂಡ ಯೂನಿಫಾರ್ಮ್ ಸ್ಯಾರೀಸ್. ಏನು ಮೆಟೀರಿಯಲ್ ಸರ್ ಇದು? ಮಾಲ್ಗುಡಿ. ಸೊ ನೋಡ್ಬೋದು, ಇದೆಲ್ಲ ಕೂಡ ಮಾಲ್ಗುಡಿ ಸ್ಯಾರೀಸ್. ಓಕೆ, ಡಿಫ್ರೆಂಟ್ ವೆರೈಟಿ. ಸ್ಟಾರ್ಟಿಂಗ್ 200 rupees ಇಂದ 1200 ವರೆಗೂ ರೇಂಜ್ ಇರುತ್ತೆ. ಬಟ್ ಇದೆಲ್ಲ ನೀವೇ ಗೆಸ್ ಮಾಡ್ಬೋದು. ಬಿಲೋ 500 rupees ರೇಂಜಸ್ ಅಲ್ಲೇ ತುಂಬ ರೀಸನಬಲ್ ಆಗಿ ಬಂದ್ಬಿಡುತ್ತೆ. ಈ ಸ್ಯಾರಿ ನೋಡ್ತಾ ಇದ್ರೆ ಇದ್ರಲ್ಲಿ ನಿಮಗೆ 10 ಪೀಸ್ ಬೇಕು, 20 ಪೀಸ್ ಬೇಕಂದ್ರೂ ಕೂಡ ರೆಡಿ ಸ್ಟಾಕ್ ಸಿಗುತ್ತೆ. ಮಿನಿಮಮ್ ಬಿಲ್ 2000 rupees ಫ್ರೆಂಡ್ಸ್. ಏನು ಬೇಕಾದ್ರೂ ತೊಗೋಬೋದು, ಎಷ್ಟು ಸ್ಯಾರೀಸ್ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಹೋಲ್ಸೇಲ್ ಓನ್ಲಿ. ಸೊ ನಿಮಗೆ ರಿಟೇಲ್ ಕಾನ್ಸೆಪ್ಟ್ ಇಲ್ಲ, ಸಿಂಗಲ್ ಸ್ಯಾರಿ 1 ಸ್ಯಾರಿ ಆ ಥರ ಇಲ್ಲ. ಮಿನಿಮಮ್ ಬಿಲ್ 2000. ಆ್ಯಕ್ಚುಲಿ ಸರ್ 5000 ಹೇಳಿದ್ರು. ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ 1 ಸರಿ ಕಸ್ಟಮರ್ಸ್ ಬರ್ತಾರೆ ನಮ್ಮ ವಿಡಿಯೋಸ್ ನೋಡಿದ್ರೆ ಅಂತ ಹೇಳಿ. ಸೊ ಹಾಗಾಗಿ 2000 rupeesಗೆ ಹೇಳಿದ್ದಾರೆ ಸರ್ ಫ್ರೆಂಡ್ಸ್. ಸೊ ಮಿನಿಮಮ್ ಬಿಲ್ 2000 rupees ಮಾಡಬೇಕಾಗತ್ತೆ. ಸೊ ನೋಡ್ತಾರೆ, ಇದೆಲ್ಲ ಕೂಡ ಮಾಲ್ಗುಡಿ ಸಿಲ್ಕಲ್ಲಿ ಆ್ಯಂಡ್ ಈ ಥರ ಲೋ ಬಜೆಟ್ ಸ್ಯಾರೀಸಲ್ಲಿ ನಾನು ಹೇಳಿದ್ನಲ್ಲ, 1 ಡಿಸೈನ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಇದರಲ್ಲೇ ನಿಮಗೆ 50 ಪೀಸ್ 100 ಪೀಸ್ ಬೇಕಂದ್ರೂ ಕೂಡ ರೆಡಿ ಸ್ಟಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಯಾರಾದರೂ ಹೋಲ್ಸೇಲ್ಗೆ ಈ ಥರ ಬಲ್ಕಾಗಿ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಈ ಫ್ಲೋರಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಈ ಥರ ಮಾಲ್ಗುಡಿ ಸಿಲ್ಕು ಬೇಸಿಕ್ ವೆರೈಟೀಸು ಅವೈಲೇಬಲ್ ಇರುತ್ತೆ. ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ, 4th ಫ್ಲೋರ್ಗೆ ಹೋಗೋಣ. ಎಲ್ಲ ಥರ ಫ್ಯಾನ್ಸಿ ವೆರೈಟೀಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅಲ್ಲೇನು ವೆರೈಟೀಸ್ ಇದೆ ಒಂದ್ಸರಿ ಚೆಕ್ ಮಾಡೋಣ. ಎಸ್, ನಾವೀಗ ಬಂದಿರೋದು ಬಂದು 4th ಫ್ಲೋರ್. ಎಲ್ಲ ಫ್ಲೋರ್ಗೂ ಲಿಫ್ಟ್ ಇರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ ನಿಮಗೆ ಕಂಪ್ಲೀಟ್ಲಿ ಯೂನಿಫಾರ್ಮ್ ಸ್ಯಾರೀಸ್. ಅವರಲ್ಲಿ ನಿಮಗೆ ಕಂಪ್ಲೀಟ್ಲಿ ಈ ಥರ ಕ್ಯಾಟ್ಲಾಗ್ ಸ್ಯಾರೀಸ್ ಫ್ರೆಂಡ್ಸ್. ಈ ಥರ ನಿಮಗೆ ಕ್ಯಾಟ್ಲಾಗ್ಸ್ ಬರುತ್ತಲ್ಲ, ಸೊ ಈ ವೆರೈಟಿ ಸಿಕ್ಕತ್ತೆ. ಸೊ ನೋಡ್ಬೋದು, ಈ ಥರ ಕ್ಯಾಟ್ಲಾಗ್ ವೆರೈಟೀಸ್ ಎಲ್ಲ ಸ್ವಲ್ಪ ಪ್ರೀಮಿಯಂ ರೇಂಜಲ್ಲಿ. ಮ್ಯಾಕ್ಸಿಮಮ್ ಪ್ರೈಸ್ ರೇಂಜು 1200 ಫ್ರೆಂಡ್ಸ್. 1200 ಮೇಲೆ ಏನೂ ಇಲ್ಲ ಇಲ್ಲಿ. 1200 rupees ಅಷ್ಟೇ ಹೋಲ್ಸೇಲ್ ಪ್ರೈಸು. ನೋಡಿ ಈ ಥರ ಕ್ಯಾಟ್ಲಾಗ್ ಸ್ಯಾರಿ. ಸೊ ಇದು ಕೂಡ ಅಷ್ಟೇ ಕಂಪ್ಲೀಟ್ಲಿ ಯೂನಿಫಾರ್ಮ್ ಪರ್ಪಸ್ಗೆ ಬೇಕಿದ್ರೆ
ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರೈಸ್ ರೇಂಜಸ್ ಏನೂ ಮೆನ್ಷನ್ ಮಾಡಲ್ಲ ಫ್ರೆಂಡ್ಸ್, ಹೋಲ್ಸೇಲ್ ಆಗಿರೋ ಕಾರಣ ನೀವೇ ವಿಸಿಟ್ ಮಾಡಿ ಯಾವ ಥರ ವೆರೈಟಿ ಬೇಕಾದ್ರೂ ತೊಗೋಬೋದು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಅವರು ಎಕ್ಸ್ಪ್ಲೇನು ಮಾಡ್ತಾಯಿಲ್ಲ, ನಾನೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ಲೀಸ್ ಏನು ಅಂದ್ಕೋಬೇಡಿ. ಸೊ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಖಂಡಿತ. ಹೋಲ್ಸೇಲ್ಗೆ ಬೇಕಿರೋ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ. ಸರ್ ಇದು ಯಾವ ಥರ ವೆರೈಟಿ ಇಲ್ಲಿರೋದು? ಕಾಟನ್ ಟೈಪ್ ವೆರೈಟೀಸಾ? ಇದರಲ್ಲಿ ಕೂಡ ಯೂನಿಫಾರ್ಮ್ ಬೇಕಾದ್ರೆ ಯೂನಿಫಾರ್ಮ್ ಸಿಕ್ಕತ್ತೆ. ಓಕೆ, ಕ್ಯಾಟ್ಲಾಗ್ಸಲ್ಲಿ ಕೂಡ ನಿಮ್ಗೆ ಯೂನಿಫಾರ್ಮ್ ಸ್ಯಾರಿ, ಇವಾಗ ಈ ಸ್ಯಾರಿ ನಂಗೆ 10 ಪೀಸ್ ಬೇಕಾದ್ರೆ ಸಿಕ್ಕತ್ತಾ ಇದರಲ್ಲಿ? ಓಕೆ ಸಿಕ್ಕತ್ತೆ. ಓಕೆ, ಪೀಸ್ ಬೇಕಾದ್ರೆ ಸಿಕ್ಕತ್ತೆ. ಓಕೆ. ಸೊ ಇದರಲ್ಲಿ ನಿಮಗೆ ಎಷ್ಟು ಪೀಸಸ್ ಬೇಕಂದ್ರೂ ಕ್ವಾಂಟಿಟಿ ಅನ್ನೋದು ಅವೈಲೇಬಲ್ ಇರುತ್ತೆ. ಇದೆಲ್ಲ ಕ್ಯಾಟ್ಲಾಗ್ ಐಟಮ್. ಇದರಲ್ಲಿ 8 ಪೀಸು 9 ಪೀಸ್ ಈ ಥರ ಬರ್ತದೆ. ಓಕೆ, ನಿಮಗೆ ಆರ್ಡರ್ ಕೊಟ್ಟರೆ ಎಲ್ಲ ಸಿಕ್ಕತ್ತೆ. ಎಸ್, ಆರ್ಡರ್ ಬೇಸಿಸಲ್ಲಿ ನಿಮ್ಗೆ ಎಲ್ಲನೂ ಸಿಗುತ್ತೆ. ಆಲ್ಮೋಸ್ಟ್ ರೆಡಿ ಸ್ಟಾಕು ನೋಡಿ ಫ್ರೆಂಡ್ಸ್, ಇಲ್ಲೇ ರೆಡಿ ಸ್ಟಾಕ್ ಇದೆ. ಸೊ ಒಂದು ಸಾರಿ ನೋಡ್ತಿದ್ರೆ ಒಂದು ಡಿಸೈನ್, ಅದರಲ್ಲಿ ನಿಮಗೆ 10-15 ಸಾರಿ ಬೇಕಂದ್ರೂ ರೆಡಿ ಸ್ಟಾಕ್ ಇದೆ. ಅಪಾರ್ಟ್ ಫ್ರಮ್ ದಟ್ ಇನ್ನೂ ನಿಮ್ಗೆ ಏನಾದರೂ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ನಾನು ಆಗಲೇ ಝೂಮ್ ಆಗಿ ತೋರಿಸಿದ್ನಲ್ಲ ಇದೇ ಸಾರಿ, ಅಲ್ಲಿ ತೋರಿಸಿದ್ನಲ್ಲ. ಸೊ ನೋಡಿ, ಈ ಸಾರಿ ನಿಮಗೆ ಎಷ್ಟು ಪೀಸಸ್ ಬೇಕಾದ್ರೂ ರೆಡಿಯಲ್ಲಿ ಸ್ಟಾಕಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಎಲ್ಲನೂ ಬಂದು ಈ ಥರ ನಿಮಗೆ ಕ್ಯಾಟ್ಲಾಗ್ ವೆರೈಟೀಸ್ ಹೇಗೆ ನೋಡ್ಬೋದು, ಎಲ್ಲ ಯೂನಿಫಾರ್ಮ್ ಸಾರೀಸು. ಸೊ ಯೂನಿಫಾರ್ಮ್ ಪರ್ಚೇಸ್ಗೆ ಕ್ವಾಂಟಿಟಿ ಅನ್ನೋದು ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಹೋಲ್ಸೇಲ್ ಯಾರಾದರೂ ನೋಡ್ತಾ ಇದ್ರೆ ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ಸು ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ, ನೋಡ್ಬೋದು. ಓಕೆ ಓಕೆ, ಇದು ಕ್ಯಾಟ್ಲಾಗ್ ಟು ಕ್ಯಾಟ್ಲಾಗೇ ಪರ್ಚೇಸ್ ಮಾಡಬೇಕಲ್ವಾ? ಓಕೆ, ಎಸ್. ಸೊ ಫ್ರೆಂಡ್ಸ್, ಇವಾಗ ನಾವಿರೋದು ಬಂದು 3rd ಫ್ಲೋರಲ್ಲಿ. ಓಕೆ, ಇಲ್ಲಿ ಕೂಡ ಕೆಲವೊಂದು ಸೆಟ್ ಆಫ್ ಕಲೆಕ್ಷನ್ ಅಂದರೆ ಒಂದೊಂದು ಸೆಗ್ಮೆಂಟ್, ಒಂದೊಂದು ಫ್ಲೋರ್ ಒಂದೊಂದು ಸೆಗ್ಮೆಂಟ್ ಅಂದರೆ ಒಂದೊಂದು ವೆರೈಟಿಗೆ ಡೆಡಿಕೇಟ್ ಮಾಡಿದ್ದಾರೆ. ಇದರಲ್ಲಿ ನೋಡ್ಬೋದು ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್ ಅಲ್ವಾ? ಕ್ಯಾಟ್ಲಾಗಲ್ಲಿ ಸ್ವಲ್ಪ ಫ್ಯಾನ್ಸಿ. ಓಕೆ, ಸಿಂಥೆಟಿಕ್ಸ್ ಇದೆ ಇದು. ಓಕೆ, ಸಿಂಥೆಟಿಕ್ ವೆರೈಟಿಗಳು 6 ಪೀಸ್ ಸೆಟ್ ಬರುತ್ತೆ. ಇದು ಸೆಟ್ ಟು ಸೆಟ್ ತಗೊಳ್ಬೇಕು. ಇದೆಲ್ಲ ಸೆಟ್ ಟು ಸೆಟ್ ತಗೋಬೇಕಲ್ಲ ಸರ್? ಓಕೆ, 1 ಪೀಸ್ 2 ಪೀಸ್ ಇದ್ರಲ್ಲಿ ಕೊಡಲ್ಲ? ಇಲ್ಲ. ಓಕೆ. ಸೊ ನಾವೇನು ಯೂನಿಫಾರ್ಮ್ ಸ್ಯಾರೀಸ್ ನೋಡಿದ್ವಲ್ಲ, ಅದ್ರಲ್ಲಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಎಷ್ಟು ಬೇಕಾದ್ರೂ ತಗೊಳ್ಳಿ. ಓಕೆ, ಇದೆಲ್ಲ ಬಂದ್ಬಿಟ್ಟು ಕ್ಯಾಟ್ಲಾಗ್ ಸ್ಯಾರಿ ಸೆಕ್ಷನ್. ಇಲ್ಲಿ ನಿಮ್ಗೆ ಇದರ ಸೆಟ್ ವೈಸೇ ತಗೋಬೇಕಾಗತ್ತೆ. ಅಂದ್ರೆ ಏನಂತಾರೆ, ಒಂದ್ ಸೆಟ್ ಅಲ್ಲಿ 8 ಸ್ಯಾರಿ ಇದ್ರೆ 8 ಸ್ಯಾರಿ, 6 ಸ್ಯಾರಿ ಇದ್ರೆ 6 ತಗೋಬೇಕು, 8 ಸ್ಯಾರಿ ಇದ್ರೆ 8 ತಗೋಬೇಕು, ಕೆಲವರು 12 ಸ್ಯಾರಿ ಇದ್ರೆ 12 ಸ್ಯಾರಿನೂ ತಗೋಬೇಕಾಗತ್ತೆ. ಸೊ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಬೆಸ್ಟ್ ಶಾಪು. ಆರಾಮಾಗಿ ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಪ್ರೈಸಸ್ ಆ್ಯಕ್ಚುಲಿ ಹೇಳಿದ್ರೆ ನಿಮ್ಗೆ ಇನ್ನೂ ಶಾಕ್ ಆಗುತ್ತೆ, ಅಷ್ಟು ರೀಸನಬಲ್ ಆಗಿದೆ. ಬಟ್ ಇಲ್ಲಿ ಹೇಳೋಕ್ಕಾಗೋದಿಲ್ಲ, ನೀವು ಒಂದ್ಸರಿ ವಿಸಿಟ್ ಮಾಡಿ, ವೆರೈಟೀಸ್ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಪ್ರೈಸಸ್ ಎಲ್ಲ ಕೂಡ. ಇದು ನೋಡಿ, ಫ್ಯಾನ್ಸಿ ಸ್ಯಾರಿ ಟ್ರೆಂಡಿಂಗ್ ಎಲ್ಲ ಸಿಗುತ್ತೆ, ಬೇರೆ ಬೇರೆ ಕ್ವಾಲಿಟಿ. ಓಕೆ, ಇದು ಬ್ರಾಸೋ, ಸಿಂಥೆಟಿಕ್ ಸ್ಯಾರೀಸು ಎಲ್ಲ ಬೇರೆ ಬೇರೆ, ಬಜೆಟ್ ಕೂಡ ಬೇರೆ ಬೇರೆ ಇರುತ್ತಲ್ಲ ಸರ್? ಶಿಫಾನ್ ಎಲ್ಲ ಸಿಗುತ್ತೆ. ಓಕೆ, ಇದೆಲ್ಲ ಬಂದು ಕ್ಯಾಟ್ಲಾಗ್ಸ್ ಎಲ್ಲ ಕ್ಯಾಟ್ಲಾಗೇ ಪರ್ಚೇಸ್ ಮಾಡ್ಕೋಬೇಕು. ಓಕೆ, ಸೊ ಈ 3rd ಫ್ಲೋರ್ ಫುಲ್ ಡೆಡಿಕೇಟೆಡ್ ಟು ಕ್ಯಾಟ್ಲಾಗ್ ಸ್ಯಾರೀಸ್. ಕ್ಯಾಟ್ಲಾಗ್ ಸಿಂಥೆಟಿಕ್ ಸ್ಯಾರೀಸ್. ಓಕೆ, ಈಗ 2nd ಫ್ಲೋರಲ್ಲಿ ಸರ್, ಇಲ್ಲಿ ಯಾವ ಥರ ವೆರೈಟೀಸ್ ಸರ್? 2nd ಫ್ಲೋರಲ್ಲಿ ಸಿಲ್ಕ್ ಕಾನ್ಸೆಪ್ಟಾ? ಸಿಲ್ಕ್ ಡೈಡ್ ವರ್ಕ್. ಓಕೆ, ಡೈಡ್ ವರ್ಕ್ ಅಂದರೆ ಸಿಲ್ಕು. ಮತ್ತು ಇಲ್ಲೂ ಕೂಡ ಕೆಲವೊಂದು ಲೋ ಬಜೆಟ್ ಫ್ಯಾನ್ಸಿ ಸ್ಯಾರೀಸ್ ಕೂಡ ಇದೆ. ಇಲ್ಲಿ ಸಿಲ್ಕ್ ಕೂಡ ಸಿಗುತ್ತೆ. ಸೆಮಿ ಅಲ್ವಾ? ಪ್ಯೂರ್ ಯಾವುದು ಇಲ್ಲ, ಸೆಮಿ ಎಲ್ಲ ಕೂಡ ಸೆಮಿ. ಈ ಆರ್ಟ್ ಸಿಲ್ಕ್ ಹೇಳ್ತಾರೆ, ಇಲ್ಲ ಅಂದರೆ ಬ್ರೊಕೆಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಹೇಳ್ತಾರಲ್ವ, ಸೊ ಆ ಥರ. ಇದು ಕೂಡ ಎಲ್ಲ ಕ್ಯಾಟ್ಲಾಗ್ ಸಿಕ್ಕತ್ತಾ ಸರ್? ಅಂದರೆ ಇದು ಕೂಡ ಯೂನಿಫಾರ್ಮ್ಗೆಲ್ಲ ಸಿಕ್ಕತ್ತಾ? ಇಲ್ಲ, ಇದು ಯೂನಿಫಾರ್ಮ್ ಇಲ್ಲ. ಓಕೆ, ಇದೆಲ್ಲ ಸೆಟ್ ಸಿಗುತ್ತೆ. ಸೆಟ್ ಸಿಗುತ್ತೆ. ಆ ಥರದ ವರ್ಕ್ ಫ್ಯಾನ್ಸಿ ಸಿಗಬೇಕು. ಓಕೆ, ಫ್ಯಾನ್ಸಿ ವರ್ಕ್ ಸ್ಯಾರೀಸ್ ನೋಡಿ, ಈ ಸೆಕ್ಷನ್ ಪೂರ್ತಿ ಥರ ವರ್ಕ್ ಸ್ಯಾರೀಸ್ ಎಲ್ಲ ಇದೆ. ಕ್ಯಾಟ್ಲಾಗ್ಸು ಇದೆ, ಪ್ಲಸ್ ಈ ಥರ ಸೆಟ್ ವೈಸು ಇದೆಯಲ್ಲ? ಸೆಟ್ 6 ಪೀಸ್ ಸೆಟ್ ಬರುತ್ತೆ. ಓಕೆ, 6 8 ಅಷ್ಟೇ. ವಾವ್, ಇದೆ ನೋಡಿ ಫುಲ್ ಡಿಜಿಟಲ್ ಪ್ರಿಂಟಲ್ಲಿ. ಯಾಕೆಂದರೆ ಒಂದೊಂದು ಸ್ಯಾರೀಸು ತೆಗೆದು ತೋರಿಸಿದ್ರೆ ಒಂದು 2-3 ಅವರ್ಸ್ ವಿಡಿಯೋ ಶೂಟ್ ಮಾಡ್ಬೋದು ಫ್ರೆಂಡ್ಸ್, ಅಷ್ಟು ರೇಂಜ್ ಇದೆ ಇವ್ರ ಹತ್ರ ವೆರೈಟೀಸು. ಸೊ ಹಾಗಾಗಿ ರೆಗ್ಯುಲರ್ ವಿಡಿಯೋ ಶೂಟ್ ಮಾಡೋ ಥರ ನಿಮ್ಗೆ ಒಂದೇ ಕಡೆ ಇಟ್ಟು ನಾನು ಎಲ್ಲ ವೆರೈಟೀಸ್ ತೋರ್ಸೋಕ್ಕಾಗ್ತಾ ಇಲ್ಲ. ಎಲ್ಲ ಓವರ್ ಆಲ್ ವ್ಯೂ ಮಾತ್ರ ತೋರ್ಸೋಕ್ಕಾಗ್ತಿದೆ, ಯಾಕಂದರೆ ಅಷ್ಟು ವೆರೈಟೀಸ್ ಇದೆ. ಇನ್ನೂ ನಾವೀಗ 2nd ಫ್ಲೋರ್, ಇನ್ನೂ 1st ಫ್ಲೋರ್ ಇದೆ, ಗ್ರೌಂಡ್ ಫ್ಲೋರ್ ಇದೆ, ಅಷ್ಟು ವೆರೈಟೀಸ್ ಇದೆ. ಟೋಟಲ್ 5 ಫ್ಲೋರ್ಸ್ ಪೂರ್ತಿ ಕೂಡ ಫುಲ್ ಆನ್ ಸ್ಯಾರೀಸೇ, ಫುಲ್ಲು ಸ್ಯಾರೀಸು ನಿಮಗೆ ಸಿಕ್ಬಿಡುತ್ತೆ. ಸೊ ನೋಡಿ, ಇದು ಕೂಡ ಅಷ್ಟೇ ಕ್ಯಾಟ್ಲಾಗಲ್ಲಿ. ಇದೆಲ್ಲ ನಿಮಗೆ 1000 ಬಿಲೋ ರೇಂಜಲ್ಲೇ ಬರುತ್ತಲ್ಲ ಸರ್? ಇನ್ನೂ ಕಮ್ಮಿನೇ ಇರುತ್ತೆ ಕೆಲವೊಂದು ವೆರೈಟೀಸ್. ಇದು ನೋಡಿ, ವಾವ್, ಕಟ್ ಸ್ಯಾರಿ. ಈಗ ವರ್ಕ್ ಸ್ಯಾರೀಸ್ ಎಲ್ಲ ಬರ್ತಿದೆಲ್ಲ ಟ್ರೆಂಡಿಂಗು.
ಸೊ ಈ ಥರ ವೆರೈಟೀಸು ಇಲ್ಲಂದ್ರೆ ಲೆನಿನಾ ಇಲ್ಲ ಹಾಂ ಲೆನಿನ್ ಬೇಸಿಕ್ ರೇಂಜು ನೋಡಿ ಇದು ವರ್ಕ್ ಸ್ಯಾರೀಸು ಓಕೆ ಸೊ ಈಗ ಬಂದ್ಬಿಟ್ಟು ನಾವು ನೋಡ್ತಿರೋದು ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಸೊ ಕಂಪ್ಲೀಟ್ಲಿ ನಿಮ್ಗೆ ಈ ಥರ ಫ್ಯಾನ್ಸಿ ಆ್ಯಂಡ್ ಪ್ರೀಮಿಯಂ ರೇಂಜ್ ವೆರೈಟೀಸು ಸೊ ಇದೆಲ್ಲ ಕೂಡ ನಮಗೆ ಸ್ವಲ್ಪ ಪ್ರೀಮಿಯಂ ಸ್ಯಾರೀಸ್ ಬರುತ್ತೆ ಅಗೇನ್ ಇದರಲ್ಲಿ ಯೂನಿಫಾರ್ಮ್ ಸಿಕ್ಕತ್ತಲ್ಲ ಸರ್ ಇಲ್ಲ ಇದರಲ್ಲಿ ಯೂನಿಫಾರ್ಮ್ ಇದರಲ್ಲಿ ಯೂನಿಫಾರ್ಮ್ ಸಿಕ್ಕಲ್ಲ ಓಕೆ ಇದೆಲ್ಲ ಸೆಟ್ ಟು ಸೆಟ್ ಸೆಟ್ ಟು ಸೆಟ್ ಸಿಗುತ್ತೆ ಕಂಪ್ಲೀಟ್ಲಿ ಸೆಟ್ ಟು ಸೆಟ್ ಪರ್ಚೇಸ್ ಮಾಡಬೇಕು ಆ್ಯಂಡ್ ನಿಮಗೆ ಹೇಳಿದ್ದೀನಲ್ಲ 2000 ರುಪೀಸ್ ಅಪ್ ಟು 2000 ರುಪೀಸ್ವರೆಗೂ ಬಿಲ್ ಮಾಡ್ಬೋದು ಸೊ ಈ ಥರ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಸಿಕ್ಬಿಡುತ್ತೆ ಈ ರೇಂಜಲ್ಲಿ ಕಾಟನ್ ವೆರೈಟೀಸು ಬಾಂಬೆ ಕಾಟನ್ ಈಗ ಯಾವುದೋ ಫೆಸ್ಟಿವಲ್ಸ್ಗೆಲ್ಲ ಬೇಕು ಸೇಲ್ ಪರ್ಪಸ್ಗೆ ಬೇಸಿಕಲಿ ಸೇಲ್ ಮಾಡೋಕ್ಕೆಲ್ಲ ನೋಡಿ ಈ ಥರ ವೆರೈಟೀಸ್ ತುಂಬ ಜನ ನೋಡ್ತಾರಲ್ವಾ ಅಲ್ಲೂ ರಿಚ್ ಓಕೆ ಇದೆಲ್ಲ ನೋಡಿ ಫುಲ್ ವೆರೈಟೀಸ್ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ನೋಡಿ ಯೆಲ್ಲೋ ಆ್ಯಂಡ್ ಮೆರೂನ್ ಕಲರ್ ಕಾಂಬಿನೇಷನ್ಸ್ ಓಕೆ ಓಕೆ ಇದು ಬಂದು ಕಾಟನ್ ಬುಟ್ಟ ಓಕೆ ಸೊ ಇದೆಲ್ಲ ಸೆಟ್ ವೈಸು ಹಾಂ ಇದೆಲ್ಲ ಸೆಟ್ ವೈಸ್ ಇದು 4 ಪೀಸ್ದು ಸೆಟ್ ಬರುತ್ತೆ ಓಕೆ ಇದೆಲ್ಲ ಕೂಡ ನಿಮಗೆ ಸೆಟ್ ವೈಸ್ ಕಲೆಕ್ಷನ್ಸ್ ಇರುವಂಥ ಸೆಕ್ಷನು ಸೊ ಕಂಪ್ಲೀಟ್ಲಿ ಎಲ್ಲ ಥರ ವೆರೈಟೀಸ್ ಕೂಡ ನಿಮಗೆ ಒಂದೇ ಸ್ಟೋರಲ್ಲಿ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಲೈಕ್ ಬೇಸಿಕ್ಕಿಂದ ಸೊ ಈ ಥರ ಪಾರ್ಟಿ ವೇರ್ವರೆಗೂ ಆ್ಯಂಡ್ ಮ್ಯಾಕ್ಸಿಮಮ್ ರೇಂಜು 1200 to 1500 ಆಲ್ಮೋಸ್ಟ್ 1500 ಬಿಲೋ ರೇಂಜಲ್ಲೇ ಎಲ್ಲ ಸ್ಯಾರೀಸು ಬರುತ್ತೆ ನಿಮಗೆ